ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಪಾನ್ವಿ ಲಾಗ್ಸ್. ನಾನು ಇವತ್ತು ಮಾಡ್ತಾ ಇರೋದು ಚಂದ್ರಕಲಾ ಅಥವಾ ಸೂರ್ಯಕಲಾ ಅಂತ ಸ್ವೀಟ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಎರಡು ಹೆಸರಿದೆ, ಆದರೆ ಸೇಮ್ ರೆಸಿಪಿ ಇದೆ. ಬಟ್ ಹೆಸರು ಮತ್ತು ಶೇಪ್ ಮಾತ್ರ ಚೇಂಜ್ ಇದೆ. ಇನ್ ಟೇಸ್ಟ್ ವೈಸ್ ಒಂದು ಏನೂ ಡಿಫ್ರೆನ್ಸ್ ಇಲ್ಲ ಎರಡನ್ನೂ. ಸೊ ಫಸ್ಟು ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ, ಒಂದು ಗ್ಲಾಸು ಹಾಲು ಹಾಕಿ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ, ಕೋವಾ ಥರ ಒಂದು ಸ್ಟಫ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಕೋವಾ ಹಾಕಿ ಡೈರೆಕ್ಟಾಗಿ ಮಾಡ್ಕೊಬೋದು. ನನ್ನ ಹತ್ರ ಕೋವಾ ಇರಲಿಲ್ಲ, ಹಾಗೆಯೇ ಮಿಲ್ಕ್ ಪೌಡರ್, ಹಾಲು ಬದಲು ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇವನ್ ಮಿಲ್ಕ್ ಪೌಡರ್ ಕೂಡ ಇರಲಿಲ್ಲ, ಅದಕ್ಕೆ ಡೈರೆಕ್ಟ್ ಮಿಲ್ಕ್ನ ಹಾಕಿಬಿಟ್ಟು ಕೋವಾನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ನಥಿಂಗ್ ಬಟ್ ಕೋವಾನೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹಾಲನ್ನ ಫುಲ್ಲು ತಿಕ್ಕಾಗೋವರೆಗೂ ಕುದಿಸಿ ಫುಲ್ ಲೋ ಫ್ಲೇಮಲ್ಲಿ ಅಥವಾ ಅಡ್ಜಸ್ಟ್ ಮಾಡ್ಕೊಬೇಕು. ಒಂದೊಂದ್ಸಲ ಫಾಸ್ಟ್ ಆದರೆ ಚೆಲ್ಲುತ್ತೆ, ಇಲ್ಲ ಅಂತ ಅಂದರೆ ಹಾಗೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಅದೆಲ್ಲ ಗಟ್ಟಿ ಆದಮೇಲೆ ನಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸು, ಮೇಯ್ನ್ ಆಗಿ ಗೋಡಂಬಿ, ಬಾದಾಮಿ ಆ್ಯಂಡ್ ಪಿಸ್ತಾ ಇಷ್ಟೂ ಮೇಯ್ನ್ ಬೇಕು. ಆಮೇಲೆ ನಾವು ಎಕ್ಸ್ಟ್ರಾ ದ್ರಾಕ್ಷಿ ಆಗಿರ್ಬೋದು, ಅಂಜೂರ ಆಗಿರ್ಬೋದು, ವಾಲ್ನಟ್, ಆ ಥರ ನಮಗೆ ಬೇಕಾಗಿರುವಂತಹ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ಹಾಕೊಬೋದು. ನಾನು ಇಲ್ಲಿ ಬೇಕಾಗಿರುವಂತಹದ್ದು ಮೇಯ್ನ್ ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿ, ರುಚಿಗೆ ಇರಲಿ ಅಂದ್ಬಿಟ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ರಾಶಿಯನ್ ಮತ್ತು ಒಣ ದ್ರಾಕ್ಷಿ ಎರಡೂ ಕೂಡ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ, ಆ ಹಾಲ್ದು ಕೋವಾ ಇದೆಯಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ಸ್ಟಫು ರೆಡಿ ಆಗುತ್ತೆ. ಸೊ ಇದು ಸಾಕಾಗುತ್ತೆ. ನಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನಾವು ತೆಳುಗೆ ಮಾಡ್ಕೊಬೋದು. ಅದು ಸ್ಟಫ್ಗೆ ನಾವು ಗಟ್ಟಿಗೆ ಮಾಡಿದ್ರೆ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಸಿರಪ್ನ ಮಾಡ್ಕೊಂಬರ್ಬೇಕಾಗುತ್ತೆ. ಶುಗರ್ ಸಿರಪ್ಪು ಆ್ಯಸ್ ಯೂಶ್ವಲ್ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಸಕ್ಕರೆ ಆ ಥರ ಹಾಕಿದ್ರೆ 1 ಎಳೆ ಪಾಕ ಬರೋವರೆಗೆ ಬೇಯಿಸಿದ್ರೆ ಆಗುತ್ತೆ. ಅದು ತುಂಬ ನೀರು ಥರನಿಲ್ಲ, ಏನಿಲ್ಲ. 1 ಎಳೆ ಪಾಕ ಬಂದರೆ ಅದ್ರ ಪಾಕ ರೆಡಿ ಆಗುತ್ತೆ. ಹಾಗೆಯೇ 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಫುಡ್ ಕಲರ್ ಹಾಕೊಬೋದು. ನಾನಿಲ್ಲಿ ಯಾವುದೇ ಥರ ಫುಡ್ ಕಲರ್ ಹಾಕಿಲ್ಲ. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು 1 ಎಳೆ ಪಾಕವರೆಗೂ ಬರೋವರೆಗೂ ಕುದಿಸ್ಕೊಂಡು ಪಾಕನ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಆವಾಗಲೇ ಇದು ಮುಂಚೆನೇ ಮೈದಾ ಹಿಟ್ಟಲ್ಲಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ನೀಟಾಗಿ ಮುಂಚೆನೇ ನಾದಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ. ಮತ್ತು ನೀಟಾಗಿ ನಾದಿ ಅದನ್ನು ನಮಗೆ ಫುಲ್ಲು ಒಂದು ದೊಡ್ಡದಾಗಿ ಚಪಾತಿ ಅಷ್ಟು ಸಣ್ಣದು ಉಂಡೆ ಆಗಿ ಮಾಡಿ ಚಪಾತಿ ಅಷ್ಟು ಒಂದು 4-5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಫುಲ್ಲು ಕಂಪ್ಲೀಟಾಗಿ ಪಾಕ ಆಗಿದೆ. ಅದು ಬಿಸಿ ಇರೋದಕ್ಕಿಂತ ಸ್ವಲ್ಪ ಹಾರಲೂಬಾರ್ದು. ಸೊ ಇದು ಆಲ್ಮೋಸ್ಟ್ ಆಗಿದೆ, 1 ಎಳೆ ಪಾಕ ಆದಷ್ಟು. ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಅಂದ್ಬಿಟ್ಟು ಅದನ್ನು ಹಾರೋದಕ್ಕೆ ಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗಿದೆ. ಸೊ ಈ ಕಡೆ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನು. ಇದನ್ನೆಲ್ಲ ಒಂದು ಶೇಪ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ನಾನಿಲ್ಲಿ 2 ಸೈಜ್ದು ಮಾಡಿದ್ದೀನಿ. ಒಂದು ಚಿಕ್ಕ ಸೈಜು ಮತ್ತು ಒಂದು ದೊಡ್ಡ ಸೈಜು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ದೊಡ್ಡ ಆಗ್ಬೋದು ಅಂದ್ಬಿಟ್ಟು ಚಿಕ್ಕದ್ದು ನಾನು ಕ್ಯಾಪ್ನ ತೊಗೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅದು ಸ್ವಲ್ಪ ಚಿಕ್ಕ ಆಗುತ್ತೆ ಅಂದ್ಬಿಟ್ಟು ನಾನು ದೊಡ್ಡದು ತೊಗೊಂಡೆ. ಸೊ ಹೀಗೆ ನನಗೆ ಎಷ್ಟು ದೊಡ್ಡದಾಗುತ್ತೆ ಅಷ್ಟು, ಮತ್ತು ತುಂಬ ತೆಳುಗೂ ಇರಬಾರ್ದು, ಆದಷ್ಟು ಮಂದ ಇದ್ದರೆ ಒಳ್ಳೆಯದು. ಹಾಗೆಯೇ ಈ ಥರ ಒಂದು 4-5 ಚಪಾತಿ ಅಷ್ಟು ಆಯಿತು. ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದಾಯಿತು. ಇಲ್ಲಿ ನೋಡಿ, ನಾನು ಫಸ್ಟು ಚಿಕ್ಕದು ತೊಗೊಂಡಿದ್ದೆ, ಅದಕ್ಕೆ ಚಿಕ್ಕದಾಗಿ ಚಂದ್ರಕಲಾ ಮಾಡಿದ್ದು ಆಯಿತು. ಆಮೇಲೆ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಫುಲ್ ಎಣ್ಣೆಲಿ ಫ್ರೈ ಆದ್ರೂ ಅಂಥ ದಪ್ಪ ಏನಾಗಲ್ಲ. ಆ್ಯಕ್ಚುಲಿ ಇದು ನಾವು ತುಂಬಾ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಹುಬ್ಬುತ್ತೆ ಅಷ್ಟೇ, ಸ್ಪ್ರೆಡ್ ಏನು ಆಗಲ್ಲ. ಸೊ ಈಗಿನೇ ನೀಟಾಗಿ ಸರ್ಕಲ್ ಶೇಪಲ್ಲಿ ಬರುವ ಹಾಗೆ ಮುಂಚೆನೇ ಮಾಡಿಟ್ಕೊಬೇಕು. ಎಲ್ಲನೂ ಮಾಡಿಟ್ಕೊತಾ ಇದ್ದೀನಿ ನಾನು. ಸೊ ಒಂದು ಸೈಜ್ ಇದಾದರೆ ಇನ್ನೊಂದು ಸೈಜ್ಗೆ ಸ್ವಲ್ಪ ದೊಡ್ಡದಾಗಿ ಫುಲ್ ಕಟ್ ಮಾಡಿಟ್ಕೊಂಡಿದ್ದೀನಿ ಬೌಲಲ್ಲಿ. ಸೊ ಹಾಗೆಯೇ ಎಲ್ಲನೂ ಒತ್ತಿಟ್ಕೊಂಡು ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ. ಸೊ ಆ ಕಡೆ ಸ್ಟಫು ಕೂಡ ಆರಿದೆ. ಸ್ಟಫು ಆರಬೇಕು ಆ ಥರ ಏನಿಲ್ಲ, ಡ್ರೈ ಫ್ರೂಟ್ ಸ್ಟಫು ಹಾಗೆಯೇ ಇದ್ರೂ ಆಗುತ್ತೆ. ಇದನ್ನು ನಾವು ಸ್ವಲ್ಪ ನೀಟಾಗಿ ಫ್ಲ್ಯಾಟಾಗಿ ಹಾಕಿ ಒಂದು ಮೈದಾದು ಚಪಾತಿ ಥರ ಏನಿದೆ ಅದನ್ನು ಅದ್ರ ಮೇಲೆ ಇನ್ನೊಂದು ಮುಚ್ಚಿ ನೀಟಾಗಿ ಕರ್ಜಿಕಾಯಿನ ಯಾವ ಥರ ಫೋಲ್ಡ್ ಮಾಡ್ತೀವಿ ಆ ಥರ ಫೋಲ್ಡ್ ಮಾಡಿದ್ರೆ ಚಂದ್ರಕಲಾ ರೆಡಿ ಆಗುತ್ತೆ. ಸೊ ಇದು ಒಂದು ಶೇಪು. ಸೊ ಹೀಗೇ ಆ್ಯಕ್ಚುಲಿ ನೀಟಾಗಿ ಹಾಕಲಿಲ್ಲ ಅಂದರೆ ಬಿಚ್ಕೊಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಹಾಗೇ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಆಗುತ್ತೆ. ನಂದು ಅಷ್ಟು ಚೆನ್ನಾಗಿ ಶೇಪ್ ಬಂದಿಲ್ಲ, ಲಾಸ್ಟಲ್ಲಿ ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತೀವಲ್ಲ
ಆ ಥರ ಅಷ್ಟು ಚೆನ್ನಾಗಿ ಬಂದಿಲ್ಲ. ಒಂದು ಚಿಕ್ಕದು ಆಲ್ಮೋಸ್ಟ್ ಚಿಕ್ಕದು ಹೆಚ್ಚು ಕಡಿಮೆ ಆ ಥರ ಬಂದಿದೆ. ದೊಡ್ಡದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಶೇಪ್ಸು ಎಲ್ಲ. ಸೊ ಇದನ್ನು ನಾವು ಚಂದ್ರಕಲಾ ಸೂರ್ಯಕಲಾ ಅಂತ ಕರಿತೀವಿ. ಇದನ್ನು ನಾನು ಈ ಶೇಪಲ್ಲಿ ಮಾಡ್ತಾಯಿದ್ದೀವಲ್ಲ, ಸೇಮ್ ಕರ್ಜಿಕಾಯಿ ಯಾವ ಥರ ಮುರಿತೀವಿ ಆ ಥರ ಮುರಿದ್ರೆ ಅದನ್ನು ಸೂರ್ಯಕಲಾ ಅಂತ ಕರಿತೀವಿ. ಸೊ ಈ ಥರ 2 ಡಿಸೈನ್ ಆಗಿ 2 ಸೈಜಲ್ಲಿ ನಾನು ಈ ಚಂದ್ರಕಲಾ ಮತ್ತು ಸೂರ್ಯಕಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಾದಿರೋ ಎಣ್ಣೆಗೆ ತುಂಬಾ ಕಾಯಬಾರ್ದು, ಒಂದು 5 ನಿಮಿಷ ಬಿಸಿ ಆದರೆ ಸಾಕು ಎಣ್ಣೆ. ಇದು ತುಂಬ ಲೋ ಫ್ಲೇಮಲ್ಲಿ ನಾವು ಇಲ್ಲ ಅಡ್ಜಸ್ಟ್ ಮಾಡಿಕೊಂಡು ತುಂಬ ನಿಧಾನವಾಗಿ ಬಿಸಿ ಮಾಡಿಕೊಂಡು ಅದು ಬ್ರೌನ್ ಶೇಪ್ ಬರೋವರೆಗೂ ಬೇಯಿಸ್ಬೇಕಾಗತ್ತೆ. ಇದು ತುಂಬಾ ಟೈಮ್ ತಗೊಳುತ್ತೆ. ಏನಕ್ಕೆ ಅಂತ ಅಂದರೆ ನಾವು ತುಂಬ ಹಿಂದೆ ಎಲ್ಲ ಸುತ್ತ ಎಲ್ಲ ಮರ್ಚಿರ್ತೀವಲ್ವ, ಅದು ಸ್ವಲ್ಪ ದಪ್ಪ, ಮತ್ತು ನಾವು ಮುಂಚೆನೇ ತೊಗೊಂಡಿರೋದು ದಪ್ಪ ಹಿಟ್ಟು, ಮೈದಾ ಹಿಟ್ಟು, ಅದು ನೀಟಾಗಿ ಒಳಗೆಲ್ಲ ಬೆಂದಿರಬೇಕು ಅಂತ ಉದ್ದೇಶಕ್ಕೆ ತುಂಬಾ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ತಾ ಇದ್ದೀವಿ. ಬೇಗ ಆದರೆ ಕಲರ್ ಬೇಗನೆ ಬಂದುಬಿಟ್ಟು ಮತ್ತು ಒಳಗಡೆ ಎಲ್ಲ ಹಾಗೆ ಹಿಟ್ಟಿಟ್ಟು ಥರ ಇರುತ್ತೆ. ಮತ್ತು ನಾವು ಪಾಕದ ಒಳಗಡೆ ಹಾಕಿದ್ರೂ ಅಷ್ಟೇ ಮುಳುಗೋದು, ಸ್ವಲ್ಪ ನೆನೆಯೋದು ಅಷ್ಟು ಇರಲ್ಲ. ಅದಕ್ಕೋಸ್ಕರನೇ ನಿಧಾನವಾಗಿ ಬ್ರೌನ್ ಶೇಪ್ ಬರೋವರೆಗೂ ಕಾದಿರೋ ಎಣ್ಣೆಗೆ ಹಾಕಿ ಉಲ್ಟಾ ಮರ್ಚ್ಕೊಂಡು ಆ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ಇರಬೇಕು. ಹೆಚ್ಚು ಕಡಿಮೆ ಒಂದು ಟ್ರಿಪ್ಗೆ ಒಂದು 10ರಿಂದ 12 ನಿಮಿಷ ಆಗುತ್ತೆ. ಅಷ್ಟು ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ. ಅದು ಬೇಯಿಸಾದ್ಮೇಲೆ ಎಣ್ಣೆ ಎಲ್ಲ ತೆಗ್ದಾದ್ಮೇಲೆ ನೋಡಿ, ಇದೆಲ್ಲ ಒಂದು 10-12 ನಿಮಿಷ ಆದಮೇಲೆ ಈ ಕಲರ್ ಬಂದಿದೆ. ಸೊ ಇದನ್ನೆಲ್ಲ ನಾನು ಹಾಕಿ ಎಣ್ಣೆ ಸ್ವಲ್ಪ ತೆಗಿಯೋಕ್ಕೆ ಅಂತ ಟಿಶ್ಯೂ ಹಾಕಿದ್ದೀನಿ. ಅದು ಸ್ವಲ್ಪ ಹೀರ್ಕೊಂಡ್ಮೇಲೆ ಡ್ರೈ ಆದಮೇಲೆ ಒಂದು 2ರಿಂದ 3 ನಿಮಿಷ ಬಿಟ್ಟು ಅದನ್ನು ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕಕ್ಕೆ ನಾವು ಹಾಕಿಬಿಟ್ಟು ಜಾಸ್ತಿ ನೆನೆಸಿದ್ರೂ ಏನೂ ತೊಂದರೆ ಆಗೋದಿಲ್ಲ. ಹಾಗೆಯೇ ನಾನು ಇನ್ನೊಂದು ಟ್ರಿಪ್ಪು ದೊಡ್ಡ ಸೈಜು ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಟ್ರಿಪ್ದು ಸ್ಮಾಲ್ ಸೈಜ್ದು ಹಿಟ್ಟು, ಎರಡೂ ಹಾಕಿದ್ರೆ ಬ್ಯಾಲೆನ್ಸ್ ಆಗಲ್ಲ, ಒಂದು ಬೇಯುತ್ತೆ ಒಂದು ಬೇಯಲ್ಲ ಅಂದ್ಬಿಟ್ಟು ಅದೇನೇ ಒಂದು ಟ್ರಿಪ್ಗೆ ಹಾಕಿ ಮತ್ತು ಇನ್ನೊಂದು ಟ್ರಿಪ್ಗೆ ದೊಡ್ಡದು ಹಾಕ್ತಾಯಿದ್ದೀನಿ ಚಂದ್ರಕಲಾ. ನೋಡಿ, ಇದು ಪಾಕ ರೆಡಿಯಾಗಿದೆ. ಇದು ಕಂಪ್ಲೀಟ್ ಆಗಿ ಆರಿಲ್ಲ, ಇನ್ನೂ ಬಿಸಿ ಇದೆ, ಎರಡೂ ಕೂಡ ಬಿಸಿ ಇದೆ. ಸೊ ನಾನು ಇದನ್ನು ಒಂದು 2 ನಿಮಿಷ ಮರ್ಚಿ ಹಾಕಿ ಎಲ್ಲನೂ ಹಿಂದೆ ಮುಂದೆ ಮಾಡಿ ಆಮೇಲೆ ತೆಗಿತಾ ಇದ್ದೀನಿ. ಬೇಕಾದ್ರೆ ನಾವು ಪಾಕದಲ್ಲೇ ಒಂದು ಅರ್ಧ ಗಂಟೆ ಬಿಟ್ಟರೂ ಆಗುತ್ತೆ. ಆಮೇಲೆ ನಾವು ಅದನ್ನು ತೆಗೆದಾದ್ಮೇಲೂ ಸ್ವಲ್ಪ ಪಾಕ ಒಳಗಡೆನೂ ಅಬ್ಸರ್ವ್ ಮಾಡಿರುತ್ತಲ್ಲ, ಆಮೇಲೂ ಬರುತ್ತೆ. ಅದನ್ನು ನಾವು ಮತ್ತೆ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ನಾನು ಇವಾಗ ಬಿಸಿಯಾದಂತಹ ಚಂದ್ರಕಲಾನ ನಾನು ಪಾಕಕ್ಕೆ ಹಾಕಿ ಮರ್ಚಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಒಂದು 5-6 ನಿಮಿಷ ಹಾಗೆ ಬಿಟ್ಟಿದ್ದೆ. ಅದಾದಮೇಲೆ ನಾನು ನೀಟಾಗಿ ಒಂದು ಸ್ಪೂನಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಾವು ಹಾಗೇ ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಒಟ್ಟಿಗೆ ತೆಗಿತೀವಿ ಅಂದ್ರೂ ಓಕೆ, ನಾನು ಅಲ್ಲಲ್ಲೇ ತೆಗೆದುಬಿಟ್ಟೆ. ಸೊ ಬೇಕಾದರೆ ನಾವು ಒಂದು ಬೌಲ್ಗೆ ಸಪ್ರೇಟ್ ಪಾಕ ತೆಗೆದು ಅದನ್ನೇ ಬೇಕಾದಾಗ ಮೀನ್ಸ್ ನಾವು ತಿನ್ನುವಾಗ ಆ ಥರನೂ ಹಾಕೊಬೋದು. ಸೊ ನಾನಿಲ್ಲಿ ಮತ್ತೆ ಯಾವುದೇ ಥರ ಪಾಕ ಹಾಕೊತಿಲ್ಲ. ಇದನ್ನು ಒಟ್ಟಿಗೆ ಒಂದು ಬೌಲ್ಗೆ ಎತ್ತಿಟ್ಕೊಂಡು, ಆ್ಯಕ್ಚುಲಿ ಆ ಬೌಲಲ್ಲೂ ಸ್ವಲ್ಪ ಪಾಕ ಅಲ್ಲಿ ಒಳಗಡೆ, ನಾನು ಆಗಲೇ ಹೇಳಿದ ಥರ ಒಳಗಡೆ ಎಲ್ಲ ಪಾಕ ಹೋಗಿರುತ್ತೆ. ಈ ಥರ ಬೌಲ್ಗೆ ನಾವು ಶಿಫ್ಟ್ ಮಾಡಿದಾಗ ಮತ್ತೆ ಪಾಕನೂ ಎಕ್ಸ್ಟ್ರಾ ಇರುತ್ತೆ. ಅದರಿಂದ ನಾವು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ತುಂಬ ಸ್ವೀಟ್ ತಿನ್ನೋರು ನಾವು ಅದರಲ್ಲೇ ಪಾಕದ ಜೊತೆನೇ ಡಿಪ್ ಮಾಡಿ ನಾವು ತಿನ್ಬೋದು. ಲೈಕ್ ಜಿಲೇಬಿ ಥರ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿದು ಚಂದ್ರಕಲಾ ಅಥವಾ ಸೂರ್ಯಕಲಾ ಮಾಡ್ತಿರೋದ್ರಿಂದ ಆ ಥರ ಯಾವುದೇ ಥರ ಜ್ಯೂಸಿಯಾಗಿ ಮಾಡ್ತಿಲ್ಲ. ನೀಟಾಗಿ ಸಾಫ್ಟಾಗಿ ಬರೋ ಥರ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಪ್ಲೇಟ್ಗೆ ಹಾಕಿ ಎಲ್ಲನೂ ಪಾಕದಲ್ಲಿ ಬೆಂದಿರುವಂತಹ ನೆನೆಸಿರುವಂತಹ ಚಂದ್ರಕಲಾಗಳು 3 ಸೈಜಲ್ಲಿ ಚಂದ್ರಕಲಾ ಮತ್ತು ಸೂರ್ಯಕಲಾ ರೆಡಿ ಆಗಿದೆ. ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್. ಎಷ್ಟು ದಿನ ನಾವು ಇಟ್ಕೊಬೋದು, ಬೆಸ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು.